ಪೊಲೀಸ್ ಡಿಪಾರ್ಟ್ಮೆಂಟ್ಗೋಸ್ಕರ ಮಾಡಿದ್ರು. ಇವತ್ತು ನೋಡಿ, ಕಿತ್ತೂರು ವಿಜಯೋತ್ಸವದ ಬಗ್ಗೆ ಹೇಳಬೇಕು. ಮಹಾಮನಿಯವರು ಇಷ್ಟು ಭಾಳ ಹುಷಾರ. ಅವ್ರೇನು ಹೇಳ್ತಾರಲ್ಲ ಅಂದ್ರೆ, ಯಾರು ಭಾರವಾದ ವ್ಯಕ್ತಿ ಮೇಲೆ ಭಾರ ಹಾಕಿಬಿಟ್ರು. ಅದಕ್ಕೆ ಯಾವುದೇ ಭಾಷಣ ಕರೆದ್ರೆ ಏನು ಗೊತ್ತಿಲ್ಲ ಅಂತ ಹೇಳಬಾರ್ದು, ಎಲ್ಲ ಗೊತ್ತಿದ್ದಂಗೆ ಇರಬೇಕು. ಗೊತ್ತಿಲ್ಲ ಅಂತ ಹೇಳಲೇಬಾರ್ದು. ಈಗ ನೋಡ್ರಿ, ಒಬ್ರು ಭಾಷಣಕಾರಿದ್ರು ಬಂದ್ರು, ಅದ್ರ ಬಗ್ಗೆ ಏನು ಗೊತ್ತೇ ಇಲ್ಲ, ಅದು ಗೊತ್ತಿದ್ದ ಮಾತಾಡ್ತಾರೆ. ಪ್ರಾಬ್ಲಮ್ ಅವ್ರ ಹತ್ರ ಇಲ್ಲ. ಲಾಸ್ಟ್ ಹೋಗ್ಕಾಲ್ ಕೇಳಿದ್ರೆ ಸೌಂಡ್ ಸಿಸ್ಟಮ್ ಸರಿಯಾಗಿದ್ರೆ ನಾನು ಇನ್ನೂ ಮಾತಾಡ್ತಿದ್ದೆ ಅಂದ್ರು. ಸೌಂಡ್ ಸಿಸ್ಟಮ್ ಸರಿ ಇಲ್ಲ ಅಂದ್ರೆ, ಪಾಪ ಸೌಂಡ್ ತುಂಬಾ ಚೆನ್ನಾಗಿತ್ತು. ಅವ್ರು ಹೆಂಗ್ ಮಾತಾಡಿದ್ರು ಅಂದ್ರೆ, ಇವತ್ತಿನಲ್ಲಿ ನಾವು ಎಷ್ಟು ಕಾಣ್ತಾ ಇದ್ವಿ, ಅಂಥದ್ರೊಳಗಡೆ ನಾವು ಮಾಡೋ ಸಂದರ್ಭಗಳಲ್ಲಿ ನಾನು ಹೇಳಿ ನೀವೇ ಕೊಡ್ಬೇಕಾಗ್ತದೆ. ಈ ಒಂದು ಅಲ್ಲಿ ನಾವು ಅದರಲ್ಲಿ ನಾವು ಹೇಳೋ ಕಿತ್ತೂರು ಸೌಂಡ್ ಸರಿಯಿಲ್ಲ. ಯಾಕೆ ಪ್ರಾಬ್ಲಮ್? ಸೌಂಡ್ ಸರಿಗಿಲ್ಲ ಮರ, ನಿಂದು ವಾಯ್ಸ್ ಸರಿಗಿಲ್ಲ ಅಂದ್ರೆ ಹಿಂಗೆ ನೋಡ್ರಿ. ನಾನು ಎಷ್ಟು ಬಹಳಷ್ಟು ಓದ್ಕೊಂಡು MA BF IAS ಅಂದರೆ ಮೆಟ್ರಿಕ್ APL ಬಟ್ ಫೇಲ್ ಇನ್ ಆಲ್ ಸಬ್ಜೆಕ್ಟ್ಸ್ ಅಂತ. ಇವತ್ತು ನನಗೆ ಭಾಳ ಖುಷಿಯಾಗಿತ್ತು ಅಂದರೆ 3 ಜನ ಅಧಿಕಾರಿಗಳು ನೋಡಿ ಹುಡುಕಿಯಾಗಿ ತಂದು ಹಾಕಿದಂಗೆ ಒಬ್ಬರಿಗಿಂತ ಒಬ್ಬರು ಸ್ಮಾರ್ಟ್ 3 ಕೂತಾರೆ. ಜಿಲ್ಲಾಧಿಕಾರಿಗಳು, SP ಗಳು, ಭೀಮಶಂಕರ್ ಸರ್ ಭಾಳ ಹಳೆ ಪರಿಚಯ ಸರ್, ಬೀದರ್ಲಿಕ್ಕೆ ಬಂದ್ರಂತ. ಇವರು PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಓದ್ತಾರಲ್ಲ, ಇದ್ರ ಸರ್ ಪರಿಚಯ ಆಗಿದ್ರು. DC ಅಂದ್ರೆ ನಮಸ್ಕಾರ ಹೇಳಿ 2 ಕೈ ಮಾಡಿ ಸಾಹೇಬ್ರಂತೂ ನೋಡಿರಬೇಕು. ಭಾಳ ಖುಷಿ ಅನಿಸ್ತದೆ, ಭಾಳ ಆಕರ್ಷಣೀಯ ಫೇಸ್. ಪೊಲೀಸರು ಡ್ರೆಸ್ ಹಾಕಿದ್ರೆ ಹೆದರ್ತಾರ, ಇವ್ರು ನೋಡಿದ್ರೆ ಸೆಲ್ಫಿ ತಗೋಬೇಕು. ಭಾಳ ಖುಷಿ ಸರ್. ನಮ್ಮ ಭೀಮಶಂಕರ್ ಸರ್ ಅಂತ ಭಾಳ ಹಳೆಯ ಪರಿಚಯ ಸರ್. ಸರ್, ನಾನು ಹೇಳಿದ್ರೆ ಕಿತ್ತೂರು ವಿಜಯೋತ್ಸವದ ಬಗ್ಗೆ ಅದ್ಭುತವಾಗಿ ನಾನು ಹೇಳಬೇಕಂತ ಬಂದಿದ್ದೆ. ಆದರೆ ಒಬ್ಬ ವ್ಯಕ್ತಿ, ನಮ್ಮ ಗುರುಗಳು ಇದ್ದಾಗ ಶಿಷ್ಯರು ಅವರಿಗೆ ಬೆಲೆ ಕೊಡಬೇಕಾಗ್ತದೆ. ಹಾಗಾಗಿ ನಾನು ಹೇಳೋದಕ್ಕಿಂತ ಮೊದಲು ನನ್ನ ಗುರುಗಳು ಪ್ರಾಣೇಶ್ವರ ಹೇಳ್ತಾರೆ ಹೇಳಿ ನನ್ನ ಮಾತು